ನನ್ನ ಮೊಬೈಲ್ ಚೆನ್ನಾಗಿಲ್ಲ, ನಿಂತ್ಕೊಂಡು ನಿಂದು ಮೊಬೈಲ್ ಅಲ್ಲ ಕಣ, ಗನ್ನಲ್ಲಿ ಎಷ್ಟು ಒಳಗೆ ಸರ್? ಬನ್ನಲ್ಲ ಗನ್ನು ಬಂತು. ಗನ್ ಬರ್ತಾ ಇದೆ, ಇವಾಗ ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಮೊಟ್ಟ ಮೊದಲ ಬಾರಿಗೆ. ಇದನ್ನ ನೀವು ನೋಡ್ತಾ ಇರಬಹುದು ವೀಕ್ಷಕರು. ನಮ್ಮಲ್ಲೇ ಮೊಟ್ಟ ಮೊದಲ ಬಾರಿ. ಯಾಕೋ ಗುರಿ ಆ ಕಡೆ ಇಟ್ಟೆ? ಬಂದಲ್ಲಿಂದ ನೋಡ್ತಾ ಇದೀನಿ, ವರ್ಕ್ಯ ಇದಲ್ಲ ವಾರ್ತೆ ಸಾಯಿಲೆ. ಸೋಟ್ ಮಾಡು. ಹ್ಯಾಂಡ್ಸ್ ಅಪ್ ಅನ್ನೋದು ಕೈ ಐತವೇನೋ, ಕಾಲಿರೋದು ಕಾಲಪ್ ಎಂಥ ಬೆಲ್ಟ್ ನನ್ನ ಮಗ ಇರ್ಬಿಡ. ಸೂಟ್ ಮಾಡು. ಬಂತು ಸಿಂಬಗ್ ಸುಸ್ತಾಗಿದೆ, ಇನ್ನ ಬಿಟ್ಟದೆ ಬ್ರೋ. ಸಾಯಿಸಿ ಸಿಂಹ, ನನ್ನ ಹತ್ರ ಆಟಕ್ ಬರ್ಬೇಡ, ಬೂಟಲ್ಲಿ ಓದಿತೀನಿ, ಸೂಟ್ ಮಾಡ್ಬಿಡ್ತೀನಿ. ನಮ್ಮಯ್ಯಂತ ಬಿಟ್ಬಿಡೋಣ. ಸಿಂಹ ಮಾತಾಡ್ತದ, ಇದು ಮಾತಾಡೋದಲ್ಲ, ನಿಂತ್ಕೊಂಡೇ ಆಯ್ತಲ್ಲ. ಸಿಂಹ ಮಾರಿ ಸಾವು, ನಿನ್ ಕಾಲು ಬೀಳ್ತೇನೆ ಅಂದ್ಬಿಟ್ಟು. ಅಣ್ಣ ಪ್ಲೀಸ್ ಅಣ್ಣ, ನಾನು ಸಾಯಿಸ್ಬಿಡ್ರಿ ಕಣ. ಗಿಚ್ಚಿಗಿಲಿಗಿಲಿ ಮುಗೀತು ಅಂತ 300 ರೂಪಾಯಿ ಪೇಮೆಂಟ್ಗೆ ಆಪ್ಕ ಬಾಬು ಒಂದ್ ಎಗ್ ರೈಸ್ ಕೊಟ್ಟಣ, ಬಂದ್ಬಿಟ್ಟಣ ಪ್ಲೀಸ್ ಅಣ್ಣ. ನಿನ್ ದಮ್ಮ ಎಂದಲ್ಲ ಕಣ, ತಪ್ಪಲ್ಲ. ಇಲ್ಲೊಬ್ಬ ಸೆಕ್ಯೂರಿಟಿ ಅಂತ ಇದ್ದ, ಗೊತ್ತಾ? ನನಗೆ 100 ರೂಪಾಯಿ ಕೊಟ್ಬಿಟ್ಟು ಅವನೇ ಸಹ ಕೆಲ್ಸಕ್ಕೆ ಇಟ್ಕೊಂತಿರೋದು. ಗಿಚ್ಚಿಗಿಲಿ ಮುಗಿತಲ್ಲ ಸರ್. ನಾನು ಮಕ್ಕಳ ನಿಮ್ಮಿಬ್ಬರು ಸುಮ್ಮನೆ ಬಿಡಲ್ಲ. ಯಾವ್ದಾದ್ರು ಒಂದು ಕುದುರೆ ವೇಷ ಇದೆಯಾ? ಯಾಕೆ ನನಗೂ ಗಿಚ್ಚಗಿಲಿ ಮುಗಿತಲ್ಲ. ನೀನೆಂತ ಮಾಡ್ತೀಯಾ? ನಾನು ಗಿಚ್ಚಿಗಿಲಿ ಕಾಡಿನ ಸ್ಕಿಟ್ ಕೊಟ್ಟಿದ್ದು ಸ್ಕಿಟ್ ಮಾಡ್ಲಿಕ್ಕೆ ಅನ್ಕೊಂಡಿದ್ದೆ. ಮತ್ತೆ ಸ್ಕಿಟ್ ಎಲ್ಲ ಮುಗಿದ್ರ ಮೇಲೆ ಊರಲ್ಲಿ ಹೋಗಿ ವೇಷ ಮಾಡ್ಲಿಕ್ಕೆ. ಈ ಮೃಗಾಲಯದ ಸಿಂಹ ಮತ್ತು ನಮ್ಮ ಹುಲಿ, ಈ ಕಾಂಬಿನೇಷನ್ ಹೆಂಗಿತ್ತು ಅಂತ ನಮ್ಮ ಡಾಲಿ ಧನಂಜಯನ ಕೇಳ್ಬೋಣ. ಸಖತ್ತಾಗಿತ್ತು. ಒಬ್ರೊಬ್ರದ್ದು ಎನರ್ಜಿ ಐ ಥಿಂಕ್ ಪ್ರಾಕ್ಟೀಸ್ ಮಾಡೋದಕ್ಕಿಂತ ಇನ್ನೂ ಜಾಸ್ತಿನೇ ಮಾಡ್ತಾರೆ ಅನ್ಸುತ್ತಿಲ್ಲ. ಈ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ಗಳು, ಗಿವ್ ಅಂಡ್ ಟೇಕು, ಒಬ್ರಿಗೊಬ್ರಿಗೆ ಕೌಂಟ್ರು ಎಲ್ಲ ಮಜಾ ಇತ್ತು. ಸಖತ್ ಎನರ್ಜಿ, ಸಖತ್ ಎಂಜಾಯ್ ಮಾಡಿದೆ. ಪ್ರತಿಯೊಂದು ಡೈಲಾಗ್ಸ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದೆ. ವೆರಿ ನೈಸ್, ಥ್ಯಾಂಕ್ ಯು. ಇನ್ನ ಸಿಂಹಗಳ ರಾಜ, ಕಾಡಿನ ರಾಜ್ಯ, ಚಿರತೆಗಳ ರಾಜ್ಯ, ರಾಜ್ಯ ಇಲ್ಲ, ನಂಗೆ ತುಂಬ ಇಷ್ಟ ಆಯ್ತು. ಫೈನಲ್ ಫಿನಿಶಿಂಗ್ ಇತ್ತಲ್ಲ, ಶಿವು ಓಪನ್ ಮಾಡಿ ಕೆಲಸ ಇಲ್ಲ ನೆಕ್ಸ್ಟ್ ಗಿಚ್ಚಿಗಿಲಿ ಮುಗಿದ್ಮೇಲೆ ಅದಕ್ಕೆ ಇದನ್ನ ಹಾಕೊಂಡು ಕೂತಿದ್ದೀನಿ. ಎಷ್ಟು ಸಂಬಳಕ್ಕೆ? 300 ರೂಪಾಯಿ ಸರ್. ನೋಡಿದ್ರ ಅವರ ಮನಸ್ಸು ಸ್ಥಿತಿಗಳು ಹೇಗಿದೆ ಅಂತ ನೋಡಿ. ಇರೋ ಕೆಲಸ ಇಲ್ಲ ಅಂತಲ್ಲ, ಗಿಚ್ಚಿಗಿಲಿಗಿಲಿ ಮುಗಿದೋಗುತ್ತಲ್ಲ ಅನ್ನೋ ಒಂದು ಆ ಫೀಲ್ ಇದೆಯಲ್ಲ, ನೋವು ಸೆಂಟಿಮೆಂಟ್ ಆಗಿ ನನಗೆ ಇಷ್ಟ ಆಯ್ತು. ಅದರಲ್ಲೂ ಹುಲಿ ಎಕ್ಸ್ಟ್ರಾರ್ನರಿ ನಿಮ್ಮದು ಆ ಕುಡುಕನ ಪಾತ್ರ. ಆಮೇಲೆ ನಮ್ಮ ಸಿಂಹ ಕಡೆಯಲ್ಲಿ ಬಂದರೂ ಕೂಡ ನೋಡಿ ಎಷ್ಟೊತ್ತು ನೀನು ಅದನ್ನ ಹಾಕೊಂಡಿದ್ದೆ ಶಿವು. ಅದಕ್ಕೆ ಗ್ರೇಟ್ ಅನ್ನೋದು. ಕಲಾವಿದ ಯಾವತ್ತಿದ್ರು ಗ್ರೇಟ್ ಅಂತ ಹೇಳ್ತೀನಿ ನಾನು. ನಮ್ಮ ಚಂದ್ರಪ್ಪ ಆಗಲಿ ನಿಜವಾಗ್ಲು ಸೂಪರ್. ನಂದಿ, ಮಂಜು, ಶೀಲಾ, ಒಟ್ಟಾರೆ ಎಲ್ಲ ಕಲಾವಿದರು ಎಕ್ಸ್ಟ್ರಾರ್ನರಿ ಮಾಡಿದ್ರು. ಇದರಲ್ಲಿ ಮೇಯ್ನಾಗಿ ಇದನ್ನು ಅವಾರ್ಡ್ ನಾವು ಕೊಡಬೇಕಾಗಿರೋದು ಮ್ಯೂಸಿಕ್ ಕೊಟ್ಟವ್ರಿಗೆ.
ಏನು ಮ್ಯೂಸಿಕ್ ಮಾಡಿದವನು, ಅದೇ ನಮ್ಮನ್ನೆಲ್ಲ ಸ್ಫೂರ್ತಿ. ಸಖತ್ತಾಗಿತ್ತು ಮ್ಯೂಸಿಕ್ ಮಿಸ್ಟರ್ ಸೂರಿ. ಕೊಡೋ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಮೃಗಾಲಯ ತಜ್ಞ, ಪ್ರಾಣಿಗಳ ತಜ್ಞ, ಸಿಂಹಗಳ ತಜ್ಞ ಕೋಮಲ್ ಅವ್ರನ್ನ ಕೇಳೋಣ. ಈ ನಮ್ಮ ನೀಲಾ ಅವರು ಕ್ಯಾಮರಾ ಇಲ್ದೇನೆ ತುಂಬಾ ಚೆನ್ನಾಗಿ ಆಂಕರಿಂಗ್ ಮಾಡಿದ್ರು. ನೀವು ಯಾರಿಗೆ ತಲುಪಿಸಿದ್ರು ಅವ್ರಿಗೆಲ್ಲರಿಗೂ ತಲುಪಿಸ್ಬಿಡ್ತು. ಯಾಕಂದರೆ ನಮ್ಮ ನಿರಂಜನ್ ಅದೇ ಥರನೇ 28 ಕ್ಯಾಮ್ರಾನು ನೋಡ್ಕೊಂಡು ಆ್ಯಕ್ಟ್ ಮಾಡ್ತಾರೆ. ಬಟ್ ಆ ಕ್ಯಾಮ್ರಾ ಯಾರಿಗೂ ಕಾಣಿಸಲ್ಲ. ಹಂಗೆ ನಿಮಗೂ ಕೂಡ ಎಲ್ಲೂ ಕ್ಯಾಮ್ರಾ ಕಾಣಿಸ್ತಿದ್ರು, ವರದಿನ ಕರೆಕ್ಟಾಗಿ ಒಪ್ಸಿದ್ರಿ. ತುಂಬ ಚೆನ್ನಾಗಿ ಮಾಡಿದ್ರಿ ನೀಲಾ ಅವರೇ. ನಿಮ್ಮ ಡ್ರೆಸ್ಸು ಚೆನ್ನಾಗಿತ್ತು ಆ್ಯಂಕರ್ಗೆ ಕರೆಕ್ಟಾಗಿ. ಇನ್ನು ಒಬ್ರಿಗಂತೂ ನಾನು ತುಂಬ ಸಂಕಟ ಪಡ್ತಾ ಇದ್ದೆ. ಒರಿಜಿನಲ್ ಪಂಚ್ ಹಾಕೋಕ್ಕೆ ಒದ್ದಾಡ್ತಾ ಇರೋವಂಥ ವ್ಯಕ್ತಿ ಅವರು ಇವತ್ತೇನು ಪಂಚ್ ಹಾಕೋಕ್ಕೆ ಆಗಲೇ ಇಲ್ಲ. ಅಂದರೆ ಅವ್ರಿಗೆ ಅರ್ಥ ಆಗೋಯ್ತು, ಕಚ್ಚಕ್ಕಾಗಲ್ಲ ಅಂದರೆ ಬೊಗಳ್ಬಾರ್ದು ಇವತ್ತು ಅಂತ. ಅವ್ರು ಯಾರೂ ಅಲ್ಲ ನಮ್ಮ ಚಂದ್ರಪ್ರಭಾ. ಯಾಕೆಂದರೆ ಪಾಪ ಅವರು ತಡ್ಕಾಡ್ತಾ ಇದ್ರು, ಎಲ್ಲಾದರೂ ಮಾಡಿ ನಂದೊಂದು ಬಿಟ್ಬಿಡೋಣ ಅಂತ. ಪಾಪ ಅವ್ರಿಗೆಲ್ಲೂ ಸಿಂಕ್ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ಶ್ರಮ ಹಾಕಿದ್ರು, ಅದೆಲ್ಲ ಡಾಲ್ಬಿ ಅಟ್ಮಾಸಲ್ಲಿ ಮಯ ಆಗೋಯ್ತದೆ. ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಇನ್ನ ಸಿಂಹವನ್ನು ಪಳಗಿಸಿ ಅದರ ಕಣ್ಣಲ್ಲೂ ನೀರಾಕ್ಸಿ ಆ ನೀರನ್ನು ಒರೆಸಿ ಹೋಗುವಂತ ನಮ್ಮ ಶ್ರುತಿಯವರು ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಕಾರ್ತಿ ಅದು ಸಿಂಹದ ಬಾಯಿಗೆ ಸಿಗಾಕೊಂಡಿದ್ನಲ್ವಾ, ಅದನ್ನ ಬಿಡ್ಸಕ್ಕೆ ಅಂತ ಯಾರು ಇದ್ರೆ ಬನ್ನಿ ಅಂತ ಬಂದ್ರು. ನೋಡಪ್ಪ ಚಂದ್ರಪ್ರಭಾ, ನನ್ಗೆ ಮನ್ಸಲ್ಲಿ ಬಂದಿದ್ದದೆ, ಅಪ್ಪ ಸಿಂಹದ ಬಾಯಲ್ಲಿ ಸಿಗಾಕೊಂಡ್ರೆ ಬರ್ಬೋದು, ಬದುಕಕ್ಕೆ ಚಾನ್ಸ್ ಇಲ್ಲ ಅಂತವ್ರನ್ನ ಒಬ್ರನ್ನ ಕರೆಸ್ಬಿಟ್ರಲ್ಲಪ್ಪ ನೀವು. ಈ ಸ್ಕಿಟ್ ಇನ್ನೇನಾಗುತ್ತೋ, ಎಲ್ಲೆಲ್ಲಿ ಹೋಗುತ್ತೋ ಇದು ಅಂತ ಅನ್ಕೊಂತಾ ಇದ್ದೆ. ಪರವಾಗಿಲ್ಲ, ನಿಮ್ಗೆ ಒಂದ್ ಸ್ವಲ್ಪ ಲಗಾಮ್ ಹಾಕಿದ್ದಾರೆ ಚಂದ್ರಪ್ರಭಾ. ಇದಕ್ಕೆ ನಿಮ್ಗೆ ಬೇಜಾರಿದೆ ತಾನೆ? ಸಿಕ್ಕಾಬಟ್ಟೆ ಬೇಜಾರಾಯ್ತು. ಕಲಾವಿದರಿಗೆಲ್ಲ ಹೇಳ್ತಾರಲ್ವಾ, ಪಾತ್ರ ಕೊಟ್ರೆ ಸಾಕ್ರಿ ಅವ್ರದ್ದು ಕುಡ್ದು ಬಿಡ್ತಾರೆ ಅಂತ. ಆ ಥರ ಇವನ್ ಕಾರ್ತಿ ಎಷ್ಟು ಪಾತ್ರ ಕುಡ್ದವನೋ ಏನೋ ಗೊತ್ತಿಲ್ಲಪ್ಪ. ಕೊಟ್ಟಂತ ಪಾತ್ರವನ್ನ ಅರ್ದು ಕುಡ್ದು ಬಿಡ್ತೀಯ ಕಣೋ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯ ಕಾರ್ತಿ. ನೀನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದೆ. ಮಂಜ, ನೀನಂತೂ ಪಂಚಿಂಗ್ ಸ್ಟಾರು, ಹಿಟ್ಟಿಂಗ್ ಸ್ಟಾರು, ಫೈಟಿಂಗ್ ಸ್ಟಾರು ಎಲ್ಲ ಕೊಡ್ಬೇಕು ನಿನಗೆ. ಒಬ್ಬ ಆರ್ಟಿಸ್ಟು ಯಾವ ಥರದ್ದೇ ಪಾತ್ರ ಕೊಟ್ಟರು ಒಂದೇ ತೂಕದಲ್ಲಿ ಆ್ಯಕ್ಟ್ ಮಾಡೋದು ಹೆಂಗೆ ಅಂತ ನಮ್ಮ ನಂದೀಶ್ ನೋಡ್ತಾನೆ. ವಾರದಲ್ಲಿ 4 ಸ್ಕಿಟ್ ಇದ್ರೆ 4 ಸ್ಕಿಟ್ಗೂ ಬರ್ತಾರೆ ಪಾಪ. ಒಂದು ನೂಲು ಆ ಕಡೆ ಈ ಕಡೆಗೆ ಆಗಲ್ಲ. ಅಷ್ಟು ಚೆನ್ನಾಗಿ ಲೆವೆಲ್ನ ಮೇಂಟೈನ್ ಮಾಡ್ತಾ ಇದ್ದೀರಿ ನಂದೀಶ್. ವಂಡರ್ಫುಲ್. ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ. ಎನರ್ಜಿ ವಾಸ್ ನೆಕ್ಸ್ಟ್ ಲೆವೆಲ್ ಅಂತ. ಕತೆ ನಾವೆಲ್ಲರೂ ನಿಜವಾಗ್ಲೂ ನಗ್ತಾ ಇದ್ವಿ. ಆದ್ರೆ ಸಿಂಹ ಮುಖವಾಡ ತೆಗೆದ ಮೇಲೆ ನಾಳೆಯಿಂದ ಏನು ಅಂತ ಕೇಳಿದಾಗ ನಿಜವಾಗ್ಲೂ ಎಲ್ಲರ ಮನ್ಸಲ್ಲೂ ಒಂದ್ಸಲ ಏನೋ ಒಂಥರ ಪ್ರಶ್ನೆ ಹುಟ್ಕೋತು. 8 ತಿಂಗಳು ನಾವೆಲ್ಲರೂ ಇಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡಿದೀವಿ. ಇಡೀ ಕರ್ನಾಟಕನ ಎಂಟರ್ಟೈನ್ ಮಾಡಿದೀವಿ. ಆದ್ರೆ ಇವತ್ತಿಗೆ ಅದು ಕೇವಲ ನೆನಪುಗಳು ಮಾತ್ರ. ನಾಳೆಯಿಂದ ಈ ವೇದಿಕೆ ಇರಲ್ಲ, ಈ ಲೈಟ್ಸ್ ಇರಲ್ಲ, ಆ ತಮಾಷೆ ಇರಲ್ಲ, ಸೆಟ್ ಇರಲ್ಲ, ಏನೂ ಇರಲ್ಲ. ಆದ್ರೆ ಇಷ್ಟು ದಿನಗಳ ನೆನಪುಗಳು ಮಾತ್ರ ಮನ್ಸಲ್ಲಿ ಹಾಗೆ ಅಚ್ಚಳಿದೆ ಉಳಿಯುತ್ತೆ. ಸೊ ಜಡ್ಜಸ್, ಒಂದು ಸಲಿ ಈ 8 ತಿಂಗಳ ನೆನಪುಗಳನ್ನ ಹಾಗೆ ಮೆಲುಕು ಹಾಕೊಂಡ್ ಬರೋಣವಾ? ನೀವು ನೋಡಕ್ ಇಷ್ಟಪಡ್ತೀರಾ? ಬನ್ನಿ. ಗಿಚ್ಚಿಗಿಲಿಗಿಲಿ ಸೀಸನ್ 3 ಜರ್ನಿ ವಿಟಿ ಪ್ಲೀಸ್ ನಾನೀಗ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿಗಿಲಿಗಿಲಿ ಸೀಸನ್ 3. ಇಲ್ಲಿರೋರೆಲ್ಲರೂ ಕೂಡ ನನ್ನ ವಂಶದವರು. ತಗಪ್ಪ ಏನ್ರಿ ಬಟ್ಟೆ ಹಾಕೊಂಡೆ ಉಟ್ಬಿಟ್ಟ. ಮಕ್ಕಳು ಯಾವನಾದ್ರೂ ಮೇಲೆ ಎಸಿತಾನೇನೋ? ಅವು ಮುಂದೊಂದ್ ದಿನ ಪೈಲಟ್ ಆಗ್ಲಿ ಅನ್ಬಿಟ್ಟು ನೇಕಸ್ತೆ. ನಾನೆಂತ ಸುಸಂಸ್ಕೃತ ಫ್ಯಾಮಿಲಿಯಿಂದ ಬಂದಿರೋ ನಾರಿ ಅಂತ ಗೊತ್ತಾ? ನಾಯಿ ಬರುತ್ತಾ ಅಂತ ಇರೋರೆಲ್ಲ ಬರೀ ನಟರಲ್ಲ, ನಟ ಭಯಂಕರರು.
ಸತ್ತೋಗ್ಬಿಡತ್ತ ಕೂತ್ಕೊಂದಿನಿ ಅವನ ಆಡ್ತಾನೆ ಗೇಮ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವೇನು? ಇನ್ನೊಂಚೂರು ಗಟ್ಟಿ ಮಾತಾಡ್ಬೇಕಲ್ವೇನು? ಮಂಜು ಕಾಯಿನ್ ಹಾಕಿ ಹುಂಡಿಗೆ. ನಮ್ಮ ಮಂಜಣ್ಣ ಹೇಳಂಗೆ ಇಲ್ಲ, ಅವ್ರು ಪಂಚಾಯತ್ ಕಟ್ಟಿದ್ರು ಅಂತಂದ್ರೆ ಪಂಜು ಹಚ್ದಂಗೆ ಇದೆ ಅದು. ಯಾವ ಡ್ರೆಸ್ಸಲ್ಲಿ ಬಂದ್ರು ನಾನು ನಿಮ್ಮ ಡ್ರೆಸ್ ನೋಡಲ್ಲ, ನಿಮ್ಮ ಮುಖದ ಮೇಲೆ ಇರೋ ಬ್ಲಶ್ ನೋಡ್ತಾ ಇರ್ತೀನಿ. ನಮ್ ಕೈ ತಮಟೆ ಹೊಡೆಯಕ್ಕೆ ಆಯ್ತಲ್ಲ, ನಿಮ್ಗೆ ಹೊಡಿತೇವೆ. ಚಿಂದಿ ಉಳಾಯಿಸ್ಬಿಟ್ರಿ ಮಾತ್ರ. ಮಗಳು ಖರ್ಚು. ನಂಗಿನ್ನು ಮದುವೆ ಆಗಿಲ್ಲ. ಯಾರಾದರು ನಮ್ಮ ಅಪ್ಪ ಚೆನ್ನಾಗಿದ್ದಾನೆ ಕಣೆ. ನಿಮ್ಮ ಅವ್ವ ಹಂಗಿದಾಳು. ಅವ್ನು ಚೆನ್ನಾಗಿದ್ದಾನೆ. ಒಬ್ಬ ಬೆಳಿಗ್ಗೆ ಗಂಜಿ ಕುಡ್ದ. ಅಯ್ಯೋ ಪೊಟ್ಟಿರ್ಲಿ ಮೊದಲು ಡ್ರಾಪ್ ಹಾಕ್ಕೋ. ಅವಳು ಅಲ್ಲಾಡ್ತು ಇಲ್ವಲ್ಲ ನೀನು ಒತ್ರೆ ಒದ್ರ ಅಳ್ಳಾಡಂಗ ಅವಳ ಕುಸನ್ ಇದ್ದಂಗ ಅವಳೆ. ಇಡೀ ಗಿಲಿಗಿಲಿನೇ ಹೆಮ್ಮೆ ಪಡುವಂತ ಒಂದು ಸ್ಕಿಟ್ ಅಂತ ಹೇಳೋದಕ್ಕೆ ಇಷ್ಟ. ಅನ್ಬಿಲೀವಬಲ್ ಮಾಸ್ಟರ್. ಥ್ಯಾಂಕ್ ಯು ಸರ್. ಸಾಲು ಬರ್ತಿದ್ದೀನಿ ಹಾಡ್ಲಾ ಮೇಡಮ್. ಶೋರ್ ಹಾಡಿ. ಸಂಭ್ರಮ ಅಮ್ಮಮ್ಮಮ್ಮಮ್ಮಮ್ಮ ಅಯ್ಯಯ್ಯಯ್ಯಯ್ಯಯ್ಯೋ. ಮೇಲಿಂದ ಕೆಳವರೆಗೂ ಬರೆ ಹಾಕೊಂಡ್ಬಂದಂಗಿತ್ತು. ಈ ನನ್ನ ಮಗನ ಜೊತೆ ಸ್ಕಿಟ್ ಬಂದ್ರೆ ಆರ್ಕೆಸ್ಟ್ರಾ ಟೀಮಲ್ಲಿ ಇದ್ದಂಗಿರುತ್ತೆ. ಮಾತಾಡು ಅಂದ್ರೆ ಹಾಡಕ್ಕಂತ ಸಾಹಿತ್ಯ ಏನಾದ್ರೂ ಮಾತಾಡು. ನಿಮ್ಮವ್ವ ಎಲ್ಲ ನಮ್ಮವ್ವ ಎಲ್ಲೋ ಇಲ್ಲ ಬ್ರೌನಿ